ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇವತ್ತು ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾರ್ನಿಂಗಿಂದ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಾನು ಮಧ್ಯಾಹ್ನ 1 ಗಂಟೆ ಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸುವಂತಹ ಹೋಮ್ ರೆಮಿಡಿನ ಫಾಲೋ ಮಾಡಿದ್ರೆ ಸಾಕು, ನೀವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಯಾವ ರೀತಿ ಮಾಡಿಸ್ಕೊತೀರೋ ಅದೇ ರೀತಿ ಗ್ಲೋ ಬರುತ್ತೆ. ಪ್ಲಸ್ ಆ ಗ್ಲೋನೆಸ್ ಸಹ ನಮ್ಮ ಫೇಸಲ್ಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ. ನಾವು ಪಾರ್ಲರ್ಗೆ ಹೋಗಿ ಯಾವುದೇ ಕಾಸ್ಟ್ಲಿ ಫೇಶಿಯಲ್ ಮಾಡಿಸಿದ್ರು ಸಹ ಆ ಗ್ಲೋನೆಸ್ ಅನ್ನೋದು ಮ್ಯಾಕ್ಸಿಮಮ್ 3-4 ಡೇಸ್ ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಆದರೆ ನಾನು ಇಲ್ಲಿ ತೋರಿಸುವಂತಹ ಇಂಗ್ರೀಡಿಯೆಂಟ್ಸನ್ನು ನೀವು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿದ್ರೆ ಆ ಗ್ಲೋನೆಸ್ ಪರ್ಮನೆಂಟ್ ಆಗಿರುತ್ತೆ. ಪ್ಲಸ್ ನಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಮಾರ್ಕ್ಸ್, ಪಿಗ್ಮೆಂಟೇಷನ್ ಸಹ ನಿಧಾನವಾಗಿ ಹೋಗುತ್ತೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಎಷ್ಟೇ ಆದರೂ ನಾವು ಮನೆಯಲ್ಲಿ ಯಾವುದೇ ಕೆಲಸ ಮಾಡಿಕೊಂಡ್ರೂ ಅದರ ತೃಪ್ತಿನೇ ಬೇರೆ ಫ್ರೆಂಡ್ಸ್. ಈ ಹೋಮ್ ರೆಮಿಡಿಯಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಟೊಮೆಟೊ ಅಂತ ಹೇಳ್ಬೋದು. ಯಾಕಂದರೆ ಟೊಮೆಟೊನ ನಾವು ಫೇಸ್ಗೆ ಹಚ್ಚೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋ ಬರುತ್ತೆ. ಪ್ಲಸ್ ನಮ್ಮ ಮುಖದ ಮೇಲೆ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಸಂಪೂರ್ಣವಾಗಿ ಹೋಗುತ್ತೆ. ಸೊ ಆದಷ್ಟು ನೀವು ವೀಕ್ಲಿ 1 or 2 ಟೊಮೆಟೊನ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಈ ಫೇಸ್ ಪ್ಯಾಕ್ನ ಮಿಕ್ಸ್ ಮಾಡಲು ಒಂದು ಮೀಡಿಯಮ್ ಸೈಜ್ ಬೌಲ್ನ ತೊಗೊಳ್ಳಿ. ತುಂಬ ಚಿಕ್ಕ ಬೌಲ್ ತೊಗೊಂಡ್ರೆ ನಾವು ಮಿಕ್ಸ್ ಮಾಡೋಕ್ಕೆ ಆಗಲ್ಲ ನೀಟಾಗಿ. ಸೊ ಈಗ ಈ ಬೌಲಲ್ಲಿ ನಾವು ಫೇಸ್ ಪ್ಯಾಕ್ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಆ್ಯಡ್ ಮಾಡಿ. ಫಸ್ಟ್ ನೀವು ಒಂದು 1/2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಕಾಫಿ ಟೀಗೆ ಯಾವ ಶುಗರ್ನ ಯೂಸ್ ಮಾಡ್ತೀವೋ ಅದನ್ನೇ ಆ್ಯಡ್ ಮಾಡಿ. ನಂತರ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ಮನೆಯಲ್ಲಿ ತಯಾರಿಸುವ ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು, ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ನಮ್ಮ ಫೇಸ್ಗೆ ಒಳ್ಳೆ ಸ್ಕ್ರಬ್ ಆಗಿ ವರ್ಕ್ ಆಗಿ ಫೇಸ್ ಎಲ್ಲ ಕ್ಲೀನ್ ಮಾಡುತ್ತೆ. ನಂತರ ಒಂದು 1/2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಫ್ರೆಂಡ್ಸ್, ನಿಮಗೆ ಆಚೆ ಕಡೆಯಿಂದ ಬೈ ಮಾಡೋದಾಗಲಿ ಇಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡುವಂತಹ ಫೇಸ್ ಪ್ಯಾಕೇ ಆಗಿರ್ಬೋದು, ನೀವು ಕೊಬ್ಬರಿ ಎಣ್ಣೆನ ಕಂಪಲ್ಸರಿ ಆ್ಯಡ್ ಮಾಡಿ. ಆಗ ರ್ಯಾಷಸ್ ಮತ್ತು ಇರಿಟೇಷನ್ ಬರೋದಿಲ್ಲ. ನಂತರ ಒಂದು ಟೊಮೆಟೊ ತಗೊಂಡು 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಮಗೆ ಟೊಮೆಟೊದಿಂದ ರಸ ಮಾತ್ರ ಬೇಕು ಫ್ರೆಂಡ್ಸ್, ಬೀಜ ಬೀಳಬಾರ್ದು ಫೇಸ್ ಪ್ಯಾಕಲ್ಲಿ. ಸೊ ನಾವು ಈ ರೀತಿ ರಸನ ಮಾತ್ರ ಹಿಂಡ್ಕೊಂಡ್ರೆ ರಸ ಮಾತ್ರ ಬರುತ್ತೆ, ಬೀಜ ಎಲ್ಲ ಟೊಮೆಟೊದಲ್ಲೇ ಉಳಿದೋಗುತ್ತೆ. ಇಷ್ಟು ಪ್ರಾಸೆಸ್ಸಲ್ಲಿ ನಾವು ಟೊಮೆಟೊನ ಬಳಸೋಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ ಅನ್ನೋರು ಬರೀ ಟೊಮೆಟೊನ 2 ಪೀಸಾಗಿ ಕಟ್ ಮಾಡಿಬಿಟ್ಟು ಸಕ್ಕರೆಯಲ್ಲಿ ಡಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಫೇಸ್ನ ಮಸಾಜ್ ಮಾಡ್ಕೊಳ್ಳಿ ಸಾಕು. ನಿಮ್ಮ ಫೇಸ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಮತ್ತು ಕ್ಲಿಯರ್ ಆಗಿರುತ್ತೆ ಫ್ರೆಂಡ್ಸ್. ವೀಕೆಂಡಲ್ಲಿ ಸಾಟರ್ಡೆ ಇಲ್ಲ ಸಂಡೇ ಮಾಡಿಕೊಂಡ್ರೆ ಸಾಕು, ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಈಗ ಹಸಿ ಹಾಲನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮ್ಮ ಹತ್ರ ಹಸಿ ಹಾಲು ಇಲ್ಲ ಅಂದರೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಹಸಿ ಹಾಲನ್ನ ಆ್ಯಡ್ ಮಾಡಿದ್ರೆ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಕೇರ್ಗಾಗಿ ನಾವು ಹಾಸ್ಪಿಟಲ್ಗೆ ಇಲ್ಲ ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಇಟ್ಕುವಂತಹ ಆರೋಗ್ಯಕರ ಎಷ್ಟೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದನ್ನೇ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಳಸಿದ್ರೆ ಸಾಕು, ನಮ್ಮ ಸ್ಕಿನ್ ತುಂಬ ಆರೋಗ್ಯಕರವಾಗಿರುತ್ತೆ. ಪ್ರಿಪೇರ್ ಮಾಡಿರುವಂತಹ ಈ ಫೇಸ್ ಪ್ಯಾಕ್ನ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲದೆ ಇದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ನೀವು ಹಾಗೇ ಡೈರೆಕ್ಟಾಗಿ ಬೇಕಾದರೂ ಬಳಸ್ಬೋದು ಫ್ರೆಂಡ್ಸ್. ನನಗೆ ನಾಳೆನೇ ಫಂಕ್ಷನ್ ಇರೋದ್ರಿಂದ ನಾನು ಸ್ಕಿನ್ ತುಂಬ ಇನ್ನೂ ಸ್ವಲ್ಪ ಗ್ಲೋ ಜಾಸ್ತಿ ಬರಲಿ ಅಂತ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಾವು ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಫ್ರಿಜ್ಜಲ್ಲಿಟ್ಟು ಅಪ್ಲೈ ಮಾಡೋಕ್ಕೆ ಮತ್ತು ಫ್ರಿಜ್ಜಲ್ಲಿ ಇಡ್ದಿರ ಹಾಗೇ ಅಪ್ಲೈ ಮಾಡೋಕ್ಕೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಅದು ಹೇಗಂದರೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಗ್ಲೋ ಅನ್ನೋದು ಜಾಸ್ತಿ ಇರುತ್ತೆ ನಮ್ಮ ಫೇಸಲ್ಲಿ. ನೀವು ಯಾವಾಗಲೇ ಆಗಲಿ ಫ್ರಿಜ್ಜಲ್ಲಿ ಇಡ್ದಿರ ಆಗ್ಲೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊತೀವಿ ನಾವು ಫೇಸ್ ಪ್ಯಾಕ್ನ ಅನ್ನೋಂಗಿದ್ರೆ, ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ತೆಗೆದ ನಂತರ ಸ್ವಲ್ಪ ಐಸ್ ಕ್ಯೂಬ್ನ ಹಚ್ಚಿ ಫೇಸ್ಗೆ ತುಂಬ ಗ್ಲೋ ಬರುತ್ತೆ. ಐಸ್ ಕ್ಯೂಬ್ನೆಲ್ಲ ಹಚ್ಚೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಂತ ನಾನು ಪ್ರಿಪೇರ್ ಮಾಡಿದಾಗ ಫೇಸ್ ಪ್ಯಾಕ್ನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊತೀನಿ. ಆಗ ನನಗೆ ಐಸ್ ಕ್ಯೂಬ್ ಹಚ್ತೀವಲ್ಲ ಅದೇ ರಿಸಲ್ಟೇ ಡೈರೆಕ್ಟಾಗಿ ಫೇಸ್ ಪ್ಯಾಕಿಂದನೇ ಸಿಗುತ್ತೆ. ಯಾವುದೇ ಫೇಸ್ ಪ್ಯಾಕ್ ಇಲ್ಲ ಫೇಶಿಯಲ್ ಮಾಡ್ಕೊಳ್ಳೋವಾಗ್ಲೂ ಒಂದು ಕ್ಲಾತ್ ಹಾಕ್ಕೊಂಬಿಡಿ, ಈ ರೀತಿ ಬಟ್ಟೆ ಮೇಲೆ ಸೋರೋದಿಲ್ಲ. ಈಗ ಸ್ವಲ್ಪ ಕಾಟನ್ ತೊಗೊಳ್ಳಿ, ಇಲ್ಲ ನಿಮ್ಮ ಹತ್ರ ಫೇಶಿಯಲ್ ಬ್ರಷ್ ಇದ್ದರೆ ಫೇಶಿಯಲ್ ಬ್ರಷ್ನ ತೊಗೊಳ್ಳಿ.
ಈಗ ನಾವು ಪ್ರಿಪೇರ್ ಮಾಡಿರುವಂಥ ಫೇಸ್ ಪ್ಯಾಕಲ್ಲಿ ಈ ಕಾಟನ್ ಬಾಲ್ನ ಡಿಪ್ ಮಾಡ್ಕೊತ ಫೇಸ್ಗೆ ಅಪ್ಲೈ ಮಾಡಬೇಕು. ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ವಲ್ಲ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ಎಲ್ಲ ಗಡ್ಡೆ ಕಟ್ಟಿರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆರಳಿಂದ. ಈಗ ಕಾಟನ್ ಬಾಲನ್ನು ಈ ಫೇಸ್ ಪ್ಯಾಕಲ್ಲಿ ಡಿಪ್ ಮಾಡ್ಕೊತ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿ ಆಯ್ತಲ್ಲ ಫ್ರೆಂಡ್ಸ್. ಈ ಪ್ಯಾಕ್ ನಮಗೆ ಡ್ರೈ ಆಗಿ ನಾವು ವಾಶ್ ಮಾಡೋಷ್ಟೊತ್ತಿಗೆ ಒಂದು 15 ಮಿನಿಟ್ಸ್ ಆಗುತ್ತೆ. ಅಷ್ಟರಲ್ಲಿ ಒಂದು ಒಳ್ಳೆ ಡ್ರಿಂಕ್ ಕುಡಿಯೋಣ ಬನ್ನಿ. ಈ ಡ್ರಿಂಕ್ ಅಂತೂ ತುಂಬ ಹೆಲ್ದಿ ಫ್ರೆಂಡ್ಸ್. ಯಾರ್ಯಾರಿಗೂ ಇಷ್ಟನೋ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ. ಇವತ್ತು ನಾನು ಮಾರ್ನಿಂಗ್ ಯಾವುದೇ ರೀತಿಯಾದಂಥ ವೆಜಿಟೇಬಲ್ ಡ್ರಿಂಕ್ ತಗೊಂಡಿಲ್ಲ. ಅದಕ್ಕೆ ಈಗ ಮಧ್ಯಾಹ್ನ ಊಟದ ಬದಲು ನಾನು ಈ ಹಾಗಲಕಾಯಿ ಜ್ಯೂಸನ್ನೇ ಕುಡಿತಾ ಇದ್ದೀನಿ. ಮೊದಲು ಹಾಗಲಕಾಯಿ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ನಂತರ ಹಾಗಲಕಾಯಿ ಒಳಗಡೆ ಇರುವಂತಹ ಬೀಜನೆಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗಲಕಾಯಿ ಜೊತೆಗೆ ನಾನು ಒಂದು 1/2 ಇಂಚಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಶುಂಠಿ ಮತ್ತು ಹಾಗಲಕಾಯನ್ನು ಸೇರಿಸಿ ಆಮೇಲೆ ನಿಮಗೆ ಬೇಕಾಗುವಷ್ಟು ವಾಟರನ್ನು ಸೇರಿಸ್ಕೊಳ್ಳಿ. ತುಂಬ ಜನ ಈ ಹಾಗಲಕಾಯಿ ಜೊತೆಗೆ ಸ್ವಲ್ಪ ಬೆಲ್ಲ, ಬೇರೆ ಫ್ರೂಟ್ಸ್ ಎಲ್ಲ ಸೇರಿಸ್ತಾರೆ ಫ್ರೆಂಡ್ಸ್. ನನಗೆ ಯಾಕೋ ಇಷ್ಟ ಆಗಲ್ಲ. ನಾನು ಡೈರೆಕ್ಟಾಗಿ ಹಾಗಲಕಾಯಿನ ಮಾತ್ರ ಆ್ಯಡ್ ಮಾಡಿ ಜ್ಯೂಸ್ ಮಾಡಿ ಕುಡಿತೀನಿ. ನಮಗೆ ಬೇಕಾದರೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೇ ಆಗಲಿ ಹಾಗಲಕಾಯಿ ಜ್ಯೂಸನ್ನ ಇದೇ ರೀತಿ ಡೈರೆಕ್ಟಾಗಿ ಕುಡಿತೀನಿ. ನೀವು ಬೇಕಾದರೆ ಸೋಸ್ಕೋಬೋದು ಈ ರೀತಿ, ಇಲ್ಲ ಫಿಲ್ಟರ್ ಮಾಡ್ತೀರಾ ಹಾಗೆ ಬೇಕಾದರೂ ಕುಡಿಬೋದು. ನೀವು ಸ್ಟಾರ್ಟರ್ಸ್ ಆದರೆ ಈ ಹಾಗಲಕಾಯಿ ಜ್ಯೂಸನ್ನ ಕುಡಿಯೋರು ಖಂಡಿತ ನೀವು ಸೋಸ್ಕೊಂಡೇ ಕುಡೀರಿ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಕುಡಿಯೋಕ್ಕಾಗಲ್ಲ ಡೈರೆಕ್ಟಾಗಿ ಹಾಗೆ ಕುಡಿಯಬೇಕು ಅಂದರೆ. ನಾನು ಸಹ ಇವತ್ತು ಸೋಸ್ಕೊಂಡೇ ಕುಡಿತಾ ಇದ್ದೀನಿ. ಹಾಗಲಕಾಯಿ ಜ್ಯೂಸನ್ನ ನಾವು ನಿಧಾನವಾಗಿ ಸ್ವಲ್ಪವಾಗಿ ಒಂದೊಂದು ಸಿಪ್ಪೆ ಟೇಸ್ಟ್ ಮಾಡ್ತಾ ಕುಡಿಯೋಕ್ಕಾಗಲ್ಲ. ಡೈರೆಕ್ಟಾಗಿ ಒಂದು ಸಲ ಲೋಟ ನಾವು ಬಾಯಿಗೆ ಇಟ್ಟಿದ್ದೀವಿ ಅಂದರೆ ಅದನ್ನು ಸಂಪೂರ್ಣವಾಗಿ ಕುಡಿದ್ಬಿಟ್ಟೆ ತೆಗಿಬೇಕು. ನಾವು ಮಿಡಲಲ್ಲಿ ಸ್ಟಾಪ್ ಮಾಡ್ತಾ ಕುಡಿಯೋಕ್ಕೆ ಹೋದರೆ ಅದನ್ನು ಕುಡಿಯೋಕ್ಕಾಗಲ್ಲ. ಬನ್ನಿ ಆಚೆ ಕಡೆ ಆರಾಮಾಗಿ ಕೂತ್ಕೊಂಡು ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಜ್ಯೂಸನ್ನು ಒಂದೇ ಸಲ ಕುಡಿದ್ಬಿಡೋಣ. ನಾವು ಜ್ಯೂಸ್ ಮಾಡಿ ಕುಡಿಯೋಷ್ಟರಲ್ಲಿ ನಮ್ಮ ಫೇಸ್ ಪ್ಯಾಕ್ ಸಹ ನೀಟಾಗಿ ಡ್ರೈ ಆಗೋಗಿದೆ. ಈ ಪ್ಯಾಕಲ್ಲಿ ನಾವು ಸಕ್ಕರೆ ಬಳಸಿದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೆ ನೀಟಾಗಿ ಫೇಸ್ನೆಲ್ಲ ಟೈಟಾಗಿ ಇಟ್ಕೊಂಡಿದೆ ನೋಡಿ. ಯಾವಾಗಲೇ ಆಗಲಿ ನಾವು ಮನೆಯಲ್ಲಿ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ ಸ್ವಲ್ಪ ಹನಿ ಇಲ್ಲ ಸ್ವಲ್ಪ ಸಕ್ಕರೆನ ಸೇರಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್. ಈಗ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ವಾಟರನ್ನು ತೊಗೊಂಡು ವಾಟರಲ್ಲಿ ಒಂದು ಟಿಶ್ಯೂನ ಡಿಪ್ ಮಾಡಿಬಿಟ್ಟು ಈ ರೀತಿ ವಾಟರ್ನೆಲ್ಲ ಫೇಸ್ಗೆ ಅಪ್ಲೈ ಮಾಡಿ. ಮೊದಲು ನಾವು ಫೇಸ್ಗೆಲ್ಲ ಈ ರೀತಿ ವಾಟರ್ ಅಪ್ಲೈ ಮಾಡಿನೇ ಫೇಸ್ ಪ್ಯಾಕ್ ತೆಗಿಬೇಕು ಫ್ರೆಂಡ್ಸ್. ಯಾಕಂದರೆ ಸಕ್ಕರೆನ ಆ್ಯಡ್ ಮಾಡಿದ್ದೀವಲ್ಲ, ಫೇಸ್ಗೆಲ್ಲ ನೀಟಾಗಿ ಹಿಡ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ರಫಾಗಿ ಹಂಗೇ ನಾವು ವೈಪ್ ಮಾಡಿಕೊಂಡ್ರೆ ಫೇಸ್ ಪ್ಯಾಕ್ ಹಚ್ಚಿದ ಮೇಲೆ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆಗ ನಾವು ರ್ಯಾಶ್ ಆಗಿ ವೈಪ್ ಮಾಡೋದ್ರಿಂದ ಸ್ಕಿನ್ ಮೇಲೆ ರ್ಯಾಷಸ್ ಬರುತ್ತೆ, ಇಲ್ಲ ಹುರಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಬಿಟ್ಟು ನೆನೆಸ್ಬಿಟ್ಟು ಈ ರೀತಿ ನಿಧಾನವಾಗಿ
ವೈಪ್ ಮಾಡ್ಕೋಬೇಕು. ಪ್ಯಾಕ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೂ ತೇವ ಇಲ್ದಿರ ಒಂದು ಟವಲ್ ತೊಗೊಂಬಿಟ್ಟು ನೀಟಾಗಿ ಫೇಸ್ನ ಒರೆಸ್ಕೊಂಬಿಡಿ. ಯಾವುದೇ ಫೇಸ್ ಪ್ಯಾಕ್ ಬಳಸಿದ್ರು ನಾವು ಫೇಸ್ ಮಾಸ್ಕ್ನ ಬಳಸಿದ್ರು ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಫೇಸ್ಗೆ ಟಚ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಆ ಗ್ಲೋನೆಸ್ ಸಹ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕೆಲವ್ರಿಗೆ ಫೇಸ್ ಪ್ಯಾಕ್ ಬಳಸಿ ಆದಮೇಲೆ ರ್ಯಾಷಸ್ ಬರೋದು ಇಲ್ಲ ಹುರಿ ಬರೋದು ಹಾಗಾಗತ್ತಲ್ಲ, ಅಂಥವರು ಲಾಸ್ಟಲ್ಲಿ ನಾವು ಫೇಸ್ ಪ್ಯಾಕ್ನೆಲ್ಲ ರಿಮೂವ್ ಮಾಡಿ ಆದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಬಿಡಿ. ನಿಮಗೆ ಯಾವುದೇ ಥರದ ರ್ಯಾಷಸ್ ಆಗಲಿ ಹುರಿ ಆಗಲಿ ಬರೋದಿಲ್ಲ. ಯಾವುದೇ ಸೀಸನ್ ಇರ್ಬೋದು ಫ್ರೆಂಡ್ಸ್, ನೀವು ಫೇಸ್ಗೆ ಕಂಟಿನ್ಯೂಸ್ ಆಗಿ ಕೊಬ್ಬರಿ ಎಣ್ಣೆನ ಹಚ್ತಾ ಬನ್ನಿ. ನಿಮಗೆ ಯಾವುದೇ ಕಾಸ್ಮೆಟಿಕ್ಸ್ ಅವಶ್ಯಕತೆಯೇ ಇರೋದಿಲ್ಲ. ಕೊಬ್ಬರಿ ಎಣ್ಣೆಯಿಂದ ನಮಗೆ ಅಷ್ಟೇ ರಿಸಲ್ಟ್ ಸಿಗುತ್ತೆ ಸ್ಕಿನ್ಗೆ. ನೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಹಾಗೆ ಬಿಟ್ಬಿಡಿ. ಆ ಮಸಾಜ್ ಏನೂ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಲೈಟ್ ಮಸಾಜ್ ತೊಗೊತೀವಿ ಅನ್ನೋಂಗಿದ್ರೆ ತೊಗೋಬೋದು. ನನ್ನ ಪ್ರಕಾರ ಪ್ಯಾಕ್ನ ನಾವು 15 ನಿಮಿಷ ಫೇಸ್ ಮೇಲೆ ಬಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಈಗ ಮಸಾಜ್ ಏನೋ ಅವಶ್ಯಕತೆ ಇಲ್ಲ. ಮಸಾಜ್ ಅಷ್ಟೇ ನಮಗೆ ರಿಸಲ್ಟ್ ಸಿಗುತ್ತೆ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕೊಕೊನೆಟ್ ಆಯಿಲ್ನ ಫೇಸ್ನ ಹಾಗೆ ಬಿಟ್ಬಿಡಿ. ರೆಗ್ಯುಲರ್ ಆಗಿ ನಾನು ಮಾರ್ನಿಂಗ್ ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸ್ನ ಕುಡಿದ್ಬಿಟ್ಟು ಎಕ್ಸರ್ಸೈಸ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಮಾರ್ನಿಂಗ್ ಯಾವುದೇ ತರಹದ ಜ್ಯೂಸ್ ಕುಡಿಯೋಕ್ಕಾಗಿಲ್ಲ, ಎಕ್ಸರ್ಸೈಸ್ ಸಹ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸೊ ನಾನು ಮಧ್ಯಾಹ್ನ 3 ಗಂಟೆ ಆಗಿದೆ, ಈಗಲೇ ಎಕ್ಸರ್ಸೈಸ್ನ ಮಾಡ್ಕೊತಾ ಇದ್ದೀನಿ. ನಾನು ಮಾರ್ನಿಂಗೇ ಮಾಡಬೇಕು ಇಲ್ಲ ಈವ್ನಿಂಗ್ ಮಾಡಬೇಕು ಅಂತ ಇಲ್ಲ. ನನಗೆ ಟೈಮ್ ಯಾವಾಗ ಸಿಗುತ್ತೋ ಆಗೆಲ್ಲ ನಾನು ಒಂದು 10ರಿಂದ 15 ನಿಮಿಷ ಎಕ್ಸರ್ಸೈಸ್ ಮಾಡ್ಕೊತೀನಿ. ಆಗಲೇ ನನಗೆ ಒಂಥರ ಡೇ ಅನ್ನೋದು ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿ ಕೆಲಸಗಳೆಲ್ಲ ನಡೆಯುತ್ತೆ. ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಅಂತೂ ಕಂಪಲ್ಸರಿ ಎಕ್ಸರ್ಸೈಸ್ ನನಗೆ ಬೇಕೇ ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಅದು ಒಂಥರ ಎದೆಯಲ್ಲೇ ಇದ್ದು ವಾಮಿಟ್ ಬಂದಂಗಿರುತ್ತೆ. ಈ ರೀತಿ ಸ್ವಲ್ಪ ಓಡಾಡಿಬಿಟ್ಟು ಎಕ್ಸರ್ಸೈಸ್ ಮಾಡಿಬಿಟ್ರೆ ಆ ಫೀಲ್ ಅನ್ನೋದು ಕಡಿಮೆ ಆಗೋಗುತ್ತೆ.
ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಮ್ಮ ವೀಡಿಯೋಸ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, stay healthy and stay happy. Thank you for watching and have a great day.